ಪೂರ್ಣ ಪ್ರಮಾಣದ ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಬ್ಬರ ಮೇಲೆ ಆಪಾದನೆ ಮಾಡೋದಕ್ಕಿಂತ ಮುಂಚೆ ಗಾಳಿ ಸುದ್ದಿ ಬಂದಾಗ ಅದರಲ್ಲಿ ಎಷ್ಟು ತಪ್ಪಿದೆ, ಎಷ್ಟು ಸರಿ ಇದೆ, ಎಷ್ಟು ನಿಜ ಇದೆ ಅನ್ನೋದನ್ನು ಪ್ರಮಾಣಿಸಿ ನೋಡಬೇಕು. ಅವ್ರ ಪ್ರಾಮಾಣಿಕತೆನ ಸಹಿಸಕ್ಕಾಗದೆ ಅವ್ರ ಮೇಲೆ ಭ್ರಷ್ಟಾಚಾರ, ಕಿಡ್ನಾಪ್ ಆಪಾದನೆ ಮಾಡಿ ರಾಜೀನಾಮೆ ಕೊಡೋ ಹಾಗೆ ಮಾಡಿದ್ರು. ಇದರಲ್ಲಿ ಹಲವಾರು ಜನ ಕೈವಾಡ ಇದೆ. ಆದರೆ ನೀವು ಅದನ್ನ ಯಾರೂ ಅರ್ಥನೇ ಮಾಡ್ಕೊಳ್ಳಿಲ್ಲ. ನಾನು ಓಡ್ ಹೋಗಿದ್ದೀನಿ ಅಂತ ನೀವೆಲ್ಲರೂ ಆಪಾದನೆ ಮಾಡಿದ್ರಿ. ಇದೆಲ್ಲ ನಿಮಗೆ ಸರಿ ಅನ್ಸುತ್ತಾ? ನನ್ನಂತ 3 ಮಕ್ಕಳ ತಾಯಿಗೆ ಇಂಥ ಪದನ ಉಪಯೋಗಿಸಿದ್ದೀರಲ್ಲ, ಇದು ನಿಮ್ಮ ಪ್ರೊಫೆಷನ್ಗೆ ಸರಿ ಹೊಂದತ್ತಾ? ಮೇಡಮ್, ನಾವೇನು ಬೇಕಂತ ಈ ಥರ ಎಲ್ಲ ಸುದ್ದಿ ಮಾಡಿಲ್ಲ. ನಮಗೆ ಬಂದ ಇನ್ಫಾರ್ಮೇಷನ್ ಆ ಥರ ಇತ್ತು. ಅದು ಅಲ್ಲದೆ ನಾವು ನಿಮ್ಮ ಮನೆಗೆ ಹೋಗಿ ನೀವು ಕಾಣೆಯಾಗಿದ್ರ ಬಗ್ಗೆ ನಿಮ್ಮ ಯಜಮಾನ್ರ ಹತ್ರ ಕೇಳೋಣ ಅಂದರೆ ಅವ್ರು ಅಂದಮೇಲೆ ಕೈ ಮಾಡಿದ್ರು. ನೀವುಗಳಲ್ಲಿ ಏನು ಮಾತಾಡಿದ್ರಿ, ಅದಕ್ಕೆ ಅವ್ರು ಏನು ಹೇಳಿದ್ರು, ನಿಮ್ಮ ಮೇಲೆ ಕೈ ಮಾಡೋದು ಕಾರಣ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಸೂರ್ಯ ಅವ್ರನ್ನ ನಾನು ಇವತ್ತಿಂದ ನೋಡ್ತಾ ಇಲ್ಲ, ಬಹಳ ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಅವ್ರು ಯಾರ ಮೇಲೂ ಕೈ ಮಾಡೋರಲ್ಲ. ಇನ್ನೊಂದು ವಿಷಯ, ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ಒಂದು ಹೆಣ್ಮಗು ಕಾಣೆ ಆದಾಗ ಅವಳು ಓಡ್ ಹೋಗಿದ್ದಾಳೆ ಅನ್ನೋ ಪದದಿಂದ ಗುರ್ತು ಹಿಡಿಬೇಡಿ. ನಾನು ಮಾತ್ರ ಅಲ್ಲ, ನಾಳೆ ದಿನ ಬೇರೆ ಯಾವುದೇ ಹೆಣ್ಮಕ್ಳಾದ ಪಾಪ ಅವ್ರ ಮನೇಲಿ ಏನೋ ಫ್ರಸ್ಟ್ರೇಷನ್ಸ್ ಇರುತ್ತೆ, ನೆಮ್ಮದಿಗೋಸ್ಕರ ದೂರ ಇರ್ತಾರೆ. ಇಲ್ಲ ಅಂದರೆ ಇನ್ಯಾರೋ ಬಲವಂತವಾಗಿ ಅವ್ರನ್ನ ಕಿಡ್ನಾಪ್ ಮಾಡಿರ್ತಾರೆ ಅಂತ ಅರ್ಥ. ಅದೇನೋ ಸರಿ ಮೇಡಮ್, ನೀವು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನು ಅಂತ ಹೇಳಲೇ ಇಲ್ಲ. ಇಷ್ಟು ವರ್ಷ ಸೂರ್ಯ ಅವರು ರಾಜಕೀಯದಲ್ಲಿ ನಿಸ್ವಾರ್ಥ ಸೇವೆನ ಮಾಡ್ಕೊಂಡು ಬಂದಿರೋದು ನನಗೆ ಮಾತ್ರ ಅಲ್ಲ, ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಅವ್ರ ಪ್ರಾಮಾಣಿಕತೆನ ಸಹಿಸಕ್ಕಾಗದೆ ಅವ್ರ ಮೇಲೆ ಭ್ರಷ್ಟಾಚಾರ, ಕಿಡ್ನಾಪ್ ಆಪಾದನೆ ಮಾಡಿ ರಾಜೀನಾಮೆ ಕೊಡೋ ಹಾಗೆ ಮಾಡಿದ್ರು. ಇದರಲ್ಲಿ ಹಲವಾರು ಜನ ಕೈವಾಡ ಇದೆ. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ಅವ್ರ ಬಗ್ಗೆ ಇವಾಗ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಈಗ ನಾನು ಅವ್ರು ಯಾರ ಬಗ್ಗೆ ಹೇಳೋದಕ್ಕೂ ಇಷ್ಟಪಡಲ್ಲ. ನನ್ನ ಸೂರ್ಯ ಅವ್ರ ಮಧ್ಯೆ ಇಲ್ಲ ಸಲ್ಲದ ರೂಮರ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಅವರೆಲ್ಲ ಏನೇ ಕುತಂತ್ರ ಮಾಡಿದ್ರು ನನ್ನ ಸೂರ್ಯವ್ರನ್ನ ದೂರ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅವ್ರು ನನಗೆ ಹೊಸ ಜೀವನ ಕೊಟ್ಟವರು, ನನ್ನ ಬಾಳಿಗೆ ಹೊಸ ಅರ್ಥ ಕೊಟ್ಟವರು. ನನ್ನ ಮಗನಿಗೆ ತಂದೆಯಾಗಿ ನನ್ನ ಸಿಂಧೂರಕ್ಕೆ ಬೆಳಕಾಗಿ ಬಂದವರು. ಅಂಥವ್ರನ್ನ ನಾನು ದೂರ ಬಿಟ್ಟು ಹೋಗೋದು ಒಂದೇ, ನನ್ನ ಪ್ರಾಣ ಕಳ್ಕೊಳ್ಳೋದು ಒಂದೇ. ನನ್ನ ಉಸಿರಿರೋ ತನಕ ನಾನು ಅವ್ರನ್ನ ಬಿಟ್ಟೆಲ್ಲೂ ಹೋಗಲ್ಲ. ಇವತ್ತು ನಿಮ್ಮನ್ನ ಇಲ್ಲಿ ಬರೋದಕ್ಕೆ ಹೇಳಿದ ಉದ್ದೇಶ ನನ್ನ ಅನ್ಯಾಯದ ಬಗ್ಗೆ ಮಾತಾಡೋದಕ್ಕಾಗಲಿ ಅಥವಾ ಸೂರ್ಯ ರಾಜೀನಾಮೆ ಕೊಟ್ಟಿರೋದ್ರ ಬಗ್ಗೆ ಅಲ್ಲ. ಅವ್ರಿಗಾದ ಅನ್ಯಾಯ, ಮೋಸ, ಇದಕ್ಕೆಲ್ಲ ನ್ಯಾಯ ಕೊಡಿಸ್ಬೇಕು. ಅದಕ್ಕೆ ಈ ಸಾರಿ ಬೈ ಎಲೆಕ್ಷನಲ್ಲಿ ಸೂರ್ಯ ಅವ್ರ ಕ್ಷೇತ್ರದಲ್ಲೇ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಇದಕ್ಕೆ ನಿಮ್ಮ ಹಸ್ಬೆಂಡ್ ಸೂರ್ಯರವರ ಒಪ್ಪಿಗೆ ಇದೆಯಾ? ಗೊತ್ತಿಲ್ಲ. ಆದ್ರೆ ನೀವು ಅವ್ರಿಗೆ ಎಲೆಕ್ಷನ್ ನಿಲ್ತಾ ಇರೋದು ಹೇಳಿಲ್ವಾ? ಖಂಡಿತ ಅವ್ರು ನನ್ನ ತೀರ್ಮಾನಕ್ಕೆ ಸ್ಪಂದಿಸ್ತಾರೆ ಅನ್ನೋ ಭರವಸೆ ಇದೆ. ಒಂದು ವೇಳೆ ಅವ್ರು ನಿಮ್ಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ? ಆ ಅನುಮಾನ ನಿಮಗೆ ಬೇಡ. ಅಂದರೆ ನೀವೀಗ ಸೇಡಿನ ರಾಜಕೀಯ ಮಾಡಕ್ಕೆ ಹೊರಟಿದ್ದೀರಾ ಮೇಡಮ್? ಖಂಡಿತ ನಾನು ಯಾವ ಸೈಡಿನ ರಾಜಕಾರಣ ಮಾಡ್ತಾ ಇಲ್ಲ. ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡಿ ಸೂರ್ಯ ಅವರು ಇಷ್ಟು ದಿನ ಮಾಡಿರೋ ಒಳ್ಳೆ ಕೆಲಸಗಳನ್ನ ಅವ್ರ ಕ್ಷೇತ್ರದಲ್ಲೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ರಾಜಕೀಯಕ್ಕೆ ನಿಂತಿದ್ದಾರೆ. ಅದು ಬಿಟ್ಟು ಯಾವುದೇ ಸೈಡಿನ ಉದ್ದೇಶ ಇಲ್ಲ. ಹಾಗಾದ್ರೆ ನೀವು ಎಲೆಕ್ಷನ್ಗೆ ನಿಲ್ಲೋದು ಗ್ಯಾರಂಟಿನಾ? ಅದರಲ್ಲಿ 2 ಮಾತೇ ಇಲ್ಲ. ಈ ಸರಿ ನಾನು ಎಲೆಕ್ಷನ್ಗೆ ನಿಲ್ತಾ ಇದ್ದೆ. ಯಾರು ಬಂದರೂ ಏನು ಮಾಡೋಕ್ಕೂ ಆಗಲ್ಲ. ನೀವು ಎಲೆಕ್ಷನಿಗೆ ನಿಲ್ತಾ ಇರೋದೇನೋ ಸರಿ ಮೇಡಮ್, ಆದರೆ ನೀವು ಎಲ್ಲಿಗೆ ಹೋಗಿದ್ರಿ, ಯಾರು ನಿಮ್ಮನ್ನ ಕಿಡ್ನಾಪ್ ಮಾಡಿಸಿದ್ರು ಅಂತ ಹೇಳೇ ಇಲ್ಲ. ಆ ವಿಷಯದ ಬಗ್ಗೆ ಮಾತು ಬೇಡ, ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಸದ್ಯಕ್ಕೆ ಅದನ್ನ ಇಲ್ಲಿಗೆ ಡ್ರಾಪ್ ಮಾಡಿ. ಹಾಗಂದ್ರೆ ಹೇಗೆ ಮೇಡಮ್, ನೀವು ಎಲ್ಲಿಗೋಗಿದ್ರಿ ಅಂತ ಹೇಳಿ. ದಯವಿಟ್ಟು ಮತ್ತೆ ಅದೇ ಪ್ರಶ್ನೆನೇ ಕೇಳ್ಬಿಡಿ. ಸಮಯ ಬಂದಾಗ ನಾನೇ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ನಮಗೆ ಒಂದು ಅನುಮಾನ, ನೀವು ಇದಕ್ಕಿದ್ದಾಗೆ ರಾಜಕೀಯಕ್ಕೆ ಬರ್ತಾ ಇರೋದು ನೋಡಿದ್ರೆ ಈ ನಿರ್ಧಾರದಿಂದ ಯಾರೋ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ನೀವು ಯಾರ್ದೋ ಬಲವಂತ ಕಟ್ಬಿದ್ದು ರಾಜಕೀಯಕ್ಕೆ ಬರ್ತಿದ್ದೀರಾ ಅನಿಸ್ತಾ ಇದೆ. ಇದರಲ್ಲಿ ಯಾರು ಒತ್ತಡನೂ ಇಲ್ಲ, ಯಾರು ಪ್ರಚೋದನೆಯೂ ಮಾಡ್ತಾ ಇಲ್ಲ. ನನ್ನ ಸೂರ್ಯವ್ರ ಬಗ್ಗೆ ಸುಮ್ಮನೆ ರೂಮರ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ದಯವಿಟ್ಟು ನೀವು ಯಾರು 3ನೇ ವ್ಯಕ್ತಿಗಳ ಮಾತಿಗೆ ಕಿವಿ ಕೊಡದೆ ನಿಮ್ಗೇನೇ ಕ್ಲಾರಿಫಿಕೇಶನ್ಸ್ ಬೇಕಾದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಾನಿಷ್ಟು ಮಾತಾಡೋದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಾ. ನಾನು ಯಾವಾಗಲೂ ನಿಮ್ಮೆಲ್ಲರಿಗೂ ಆಭಾರಿಯಾಗಿರ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.
ನಮಸ್ತೆ. ಹಲೋ ನರಸಿಂಹ, ಅಮ್ಮನ್ ನೋಡಿದ್ಯಾ? ಮಾತಾಡ್ತೀಯಾ? ಆರತಿ ಅಮ್ಮ ಹೋಗ್ತಿದ್ದೆ, ನಾನು ನೋಡ್ದೆ ಕಣೋ, ಮಾತಾಡ್ಸೋಕ್ಕಾಗಲಿಲ್ಲ. ಎಲ್ಲ ಹೋಗ್ತಿದ್ದಾರೆ ಅಂತ ಫಾಲೋ ಮಾಡ್ತಿದ್ದೀನಿ, ಗೊತ್ತಾಗ್ತಿಲ್ಲ ಕಣೋ. ಮಗ, ಅಮ್ಮ ಯಾವ ಕಡೆ ಹೋಗ್ತಾ ಇದ್ದಾರೆ? ನರಸಿಂಹ, ಹಲೋ? The number you're calling is switched off right now. The number you're calling is switched off right now. ಇವನಿಗೆ ಎಷ್ಟು ಫೋನ್ ಮಾಡಿದ್ರು ಲೈನೇ ಸಿಗ್ತಿಲ್ವಲ್ಲಪ್ಪ. ಅಮ್ಮ ಎಲ್ಲೋದ್ರೋ ಏನೋ. ನಾನಿವಾಗ ಏನ್ ಮಾಡೋದಪ್ಪ? The number you're calling is switched off right now. ಕನಸಿನ ಬಾಗಿಲು ತೆರೆದಿಡು ಜೀವವೇ, ಸಹಚರಿ ಇಲ್ಲದ ದಿನಚರಿ ಭಾರವೇ, ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ ಸೂರ್ಯ, ಆರ್ತಿ, ಸದ್ಯ ಬದ್ಯಲ್ಲ. ಇಲ್ಲಾದಿದ್ರೆ ಎಲ್ಲಿ ನಿನ್ ಮಗ ದೊಡ್ಡ ಗಲಾಟೆ ಮಾಡ್ಬಿಡ್ತಾನ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಅವನ್ ಯಾಕೆ ಗಲಾಟೆ ಮಾಡ್ತಾನೆ? ಯಾಕೆ ಅಂದ್ರೆ
ಏನು ಮಾತಾಡಬೇಡಿ. ಇನ್ನು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನೀವ್ ಹೇಗಿದ್ದೀರಾ? ನನಗೇನೇ ಆಗಿದೆ, ನಾನು ಚೆನ್ನಾಗೇ ಇದ್ದೀನಿ. ನಮ್ಗಿದ್ದಿದ್ದ ಆತಂಕ ಅಂದ್ರೆ ನಿನ್ ಬಗ್ಗೆ. ಎಲ್ಲಿ ಹೋಗಿದ್ದೆ ಎಷ್ಟು ದಿನ ನೀನು? ಹೇಗಿದೆಯಾ? ಚೆನ್ನಾಗಿದೆಯಾ? ಎಷ್ಟಲ್ಲ ಫೋನ್ ಮಾಡೋದು ನಿನಗೆ? ಫೋನ್ ಏನಾಗಿದೆ? ಸ್ವಿಚ್ ಆಫ್ ಆಗಿದೆ ಮಗ. ಅದೆಲ್ಲ ಹೋಗ್ಲಿ ಬಿಡು. ಅಮ್ಮನ್ ನೋಡ್ದಾ? ಅಮ್ಮನ್ ಫಾಲೋ ಮಾಡ್ದಾ? ಅಮ್ಮ ಎಲ್ಲಿ ಹೋಗೋದ್ರು? ಹೇಳು ಮಗ. ಮಗ ಅದು ಅಮ್ಮ. ಹೇಳು, ಯಾಕೋ ಹಿಂದೆ ಮುಂದೆ ನೋಡ್ತಿದ್ಯಾ? ಅಮ್ಮನ ಫಾಲೋ ಮಾಡ್ಕೊಂಡು ಹೋದೆ ಮಗ. ಹಾ, ಅಮ್ಮ ಸೂರ್ಯನ ಮನೆಗೆ ಹೋಗ್ಬಿಟ್ರು. ಏನು ಮಗ? ಅಮ್ಮ ಸೂರ್ಯನ್ ಮನೆಗೆ ಹೋದ್ರಾ? ನೀ ನಿಜ ಹೇಳ್ತಿದ್ಯಾ? ನಾನು ಯಾಕೋ ಸುಳ್ಳು ಹೇಳಿ, ನಿಜಾನೇ ಹೇಳ್ತಿದ್ದೀನಿ. ಅಂದ್ರೆ ಇಷ್ಟು ದಿನ ಅಮ್ಮ ಕಾಣ್ತಿಲ್ಲ ಅಂದಿದ್ದು ಸುಳ್ಳ? ಅಂದ್ರೆ ಅಮ್ಮ ಇಷ್ಟು ದಿನ ಏನಕ್ಕೆ ಕಾಣೆ ಆಗಿದ್ರು? ಎಲ್ಲಿಗೆ ಹೋಗಿದ್ರು? ಐಮ್ ಸಾರಿ. ನೀವು ನನ್ನಿಂದ ತುಂಬ ಸಂಕಟನ ಅನುಭವಿಸ್ತಾ ಇದ್ದೀರಾ. ಇತ್ತೀಚೆಗೆ ನನಗೆ ಸಂಕಟ ಅನ್ನೋದು ಸಕ್ಕರೆ ಅಷ್ಟೇ ಸಿಹಿ ಆಗ್ಬಿಟ್ಟಿದೆ. ಯಾವುದು ದೊಡ್ಡದು ಅಂತನೂ ಅನ್ಸಲ್ಲ, ಯಾವುದು ತೀರಾ ವಸ್ತು ಅಂತನೂ ಅನ್ಸಲ್ಲ. ಆದರೆ ನೀವು ಇದ್ದಕ್ಕಿದ್ದಾಗೆ ಎಲ್ಲಿಗೆ ಹೋದ್ರಿ? ಯಾರು ನಿಮ್ಮನ್ನ ಕರ್ಕೊಂಡೋದ್ರು? ಇದ್ದಕ್ಕಿದ್ದಾಗ ಯಾಕೆ ಕಾಣೆ ಆದ್ರಿ ಅನ್ನೋದು ನಮಗೆ ನಿಗೂಢ ರಹಸ್ಯವಾಗಿ ಉಳಿದುಬಿಟ್ಟಿದೆ. ದಯವಿಟ್ಟು ಅದನ್ನು ಮಾತ್ರ ಕೇಳಬೇಡಿ. ಸಮಯ ಬಂದಾಗ ನಾನೇ ಎಲ್ಲ ಹೇಳ್ತೀನಿ. ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡಿ. ಸರಿ, ಈ ವಿಷಯದಲ್ಲಿ ನಾನು ನಿಮಗೆ ಫೋರ್ಸ್ ಮಾಡಲ್ಲ. ನಿಮಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಆವಾಗಲೇ ಹೇಳಿ. ತುಂಬ ಥ್ಯಾಂಕ್ಸ್. ನಿಮ್ಮ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ. ಆದರೆ ನೀವೇ ನನ್ನನ್ನು ಕಿಡ್ನಾಪ್ ಮಾಡಿಸಿದ್ದು ಅಂತ ಸುಳ್ಳಪ್ಪಂದೆ ನಿಮ್ಮ ಮೇಲೆ ಮಾಡಿದ್ದಾರೆ. ನಿಮ್ಮ ಜೊತೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋದೆ ಅಂತ ಹೇಳಿ ಸುದ್ದಿ ಹಬ್ಬಿಸಿದ್ದಾರೆ. ಇಷ್ಟಕ್ಕೆಲ್ಲ ನಾನು ತಾನೇ ಕಾರಣ. ನೀವೆಷ್ಟು ನೋವು ಅನುಭವಿಸ್ತಾ ಇದ್ದೀರಾ. ನೀವು ಇದರಲ್ಲಿ ಬರೀ ನೆಪ ಮಾತ್ರ. ಇದರ ಹಿಂದೆ ಬೇರೆ ಯಾರೋ ಇದ್ದಾರೆ ಅನ್ನೋದು ಮಾತ್ರ ಸತ್ಯ. ಇಷ್ಟಕ್ಕೆಲ್ಲ ಕಾರಣ ನಾನೇ ತಾನೆ.
ಕೆಲಸ ಕೆಟ್ಟೋಯ್ತು ಸರ್. ನಾವು ಆ ದಿನ ಎಲೆಕ್ಷನ್ ನಿಲ್ಲಿಸಿ ಸೂರ್ಯಂಗೆ ಟಾಂಗ್ ಕೊಡಬೇಕು ಅಂತ ಇದ್ವಿ. ಈಗ ನೋಡಿದ್ರೆ ಆರ್ತಿನೇ ಎಲೆಕ್ಷನ್ ನಿಂತ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ. ಅವಳೇನಾರು ಎಲೆಕ್ಷನ್ ನಿಂತ್ಕೊಂಡ್ರೆ ಕೆಲಸ ಮುಗೀತು ಸರ್. ಆರ್ತಿ ಎಲೆಕ್ಷನ್ ನಿಂತ್ಕೊಳ್ತಾಳ ಅಂತ? ಹೌದು ಸರ್, ಅವಳ ಎಲೆಕ್ಷನ್ ನಿಂತ್ಕೊಂಡ್ರೆ ನಾವು ಗೆಲ್ಲೋದು ಕಷ್ಟ ಆಗುತ್ತೆ ಸರ್. ಅಡುಗೆ ಮಾಡಿದಷ್ಟು ಸುಲಭ ಅಲ್ಲ ರಾಜಕೀಯ ಅನ್ನೋದು. ಆರ್ತಿಗೆ ಮನದಟ್ಟಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗತ್ತೆ. ಆರ್ತಿನ ಅಷ್ಟು ಕೀಳಾಗಿ ನೋಡ್ಬೇಡಿ ಡ್ಯಾಡ್. ಅವಳು ತುಂಬಾ ಬುದ್ಧಿವಂತೆ. ಸೂರ್ಯನ್ ಜೊತೆನೇ ಇದ್ದು ರಾಜಕೀಯದ ಎಲ್ಲಾ ಪಟ್ಟುಗಳನ್ನು ತಿಳ್ಕೊಂಡಿದ್ದಾಳೆ. ಸೂರ್ಯನ್ ಪರ ಪ್ರಚಾರ ಮಾಡಿ ಎಲ್ಲ ಅನುಭವನೂ ಆಗಿದೆ ಅವಳಿಗೆ. ಕಂಟೆಸ್ಟಿಂಗೇ ಬೇರೆ, ಕ್ಯಾಂಪೇನಿಂಗೇ ಬೇರೆ, ಕುರ್ಚಿ ಸಂಭಾಳಿಸೋದೇ ಬೇರೆ. ರಾಜಕೀಯದಲ್ಲಿ ಸೋಲು ಗೆಲುವಿನ ಮಧ್ಯೆ ಕೆಲವು ಕ್ಯಾಲ್ಕುಲೇಷನ್ಗಳಿರ್ತವೆ, ಅದರದ್ದೇ ಆದ ಪಟ್ಟುಗಳಿರ್ತವೆ. ಯಾವುದೂ ಗೊತ್ತಿಲ್ಲದಿರೋ ಆರ್ತಿ ಎಲೆಕ್ಷನ್ ನಿಲ್ತಾಳೆ ಅಂತ ನಾವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಆರ್ತಿನ ಅಷ್ಟು ಹಗುರವಾಗಿ ತಗೊಳ್ಬೇಡಿ ಡ್ಯಾಡ್. ಜನ ಎಲ್ಲ ಅವಳನ್ನ ದೇವತೆ ತರ ನೋಡ್ತಾ ಇದ್ದಾರೆ. ಅದು ಅಲ್ಲದೆ ಸೂರ್ಯನ್ ಫಾಲೋವರ್ಸ್ ಎಲ್ಲ ಆರ್ತಿ ಕಡೆನೆ ವಾಲ್ತಾರೆ. ಅವರೆಲ್ಲ ಅವಳಿಗೆ ಸಪೋರ್ಟ್ ಮಾಡ್ತಾ ಹೋದ್ರೆ ನಿಮ್ಮ ಪ್ಲಾನ್ ಉಲ್ಟಾ ಆಗೋದಂತೂ ಗ್ಯಾರಂಟಿ. 100 ಅಕ್ಷೋಹಿಣಿ ಸೈನ್ಯ ಬೇಕು ಅಂತ ಶ್ರೀಕೃಷ್ಣನ ಕೇಳಿದ ದುರ್ಯೋಧನ. ಅದೇ ಕೃಷ್ಣನ್ನ ಅರ್ಜುನ ನೀನೊಬ್ಬ ನಮ್ಮ ಜೊತೆ ಇದ್ರೆ ಸಾಕು ಅಂತ ಹೇಳ. ಕೊನೆಗೆ ಗೆದ್ದಿದ್ಯಾರು? ಪಾಂಡವರು ತಾನೆ. ಹಾಗೆ ಇಲ್ಲೂ ನಮಗೆ ಸೂರ್ಯನ ಹಿಂದೆ ಲಕ್ಷ ಕೋಟಿ ಫಾಲೋವರ್ಸ್ ಇರಬಹುದು. ಆದಿತ್ಯ ಒಬ್ಬ ನಮ್ಮ ಜೊತೆ ಇದ್ರೆ ಸಾಕು, ಈ ಎಲೆಕ್ಷನ್ನ ಗೆದ್ದು ತೋರಿಸ್ತೀನಿ. ಆದಿ ಒಬ್ಬ ಜೊತೆಲಿದ್ರೆ ಸಾಕು ಅಂತ ಹೇಳ್ತಾ ಇದ್ದೀರಲ್ಲ, ಅಕಸ್ಮಾತ್ ಆದಿ ತನ್ನ ತಾಯಿ ವಿರುದ್ಧ ಎಲೆಕ್ಷನ್ ನಿಲ್ಲಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ? ಅವನು ಹಾಗೆ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಈಗಾಗಲೇ ಅವನಿಗೆ ರಾಜಕೀಯದ ಅಮಲು ತಲೆಗೇರಿದೆ. ಅದು ಅಷ್ಟು ಸುಲಭವಾಗಿ ಇಳಿಯಲ್ಲ. ನಾನು ಆದಿತ್ಯನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಕಾಯ್ತಾ ಇದ್ದೀನಿ. ನೀವ್ ನೋಡಿದ್ರೆ ಅವನನ್ನ MLA ಆಗಿ ಮೆರೆಸ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಯಾಕೆ? ಅವನು ನನಗ್ ಮಾಡಿದ ಮೋಸನ ಮರ್ತ್ ಬಿಟ್ರಾ? ಮರ್ತಿಲ್ಲ. ಬಲಿ ಕೊಡೋದಕ್ಕೆ ಮುಂಚೆ ಕುರಿನ ಕೊಬ್ಬಿಸ್ಬೇಕು, ಆಮೇಲೆ ಬಲಿ. ಆದಿತ್ಯ ಈಗ ಕುರಿ. ಬಲಿ ಕೊಡೋದಕ್ಕೆ ಮುಹೂರ್ತಕ್ಕೆ ಕಾಯ್ತಾ ಇದ್ದೀನಿ. ಅದ್ ಏನು ಮಾಡ್ತಿರೋ ಮಾಡಿ, ಆದ್ರೆ ನನ್ನನ್ನ ನಂಬಿಸಿ ಮೋಸ ಮಾಡಿದ ಆದಿತ್ಯ ಮಾತ್ರ ಬದುಕಿರ್ಬಾರ್ದು ಅಷ್ಟೇ. ಅಮ್ಮ ಇಷ್ಟು ದಿನ ಎಲ್ಲಕ್ಕೆ ಹೋಗಿದ್ರು, ಯಾರ ಜೊತೆ ಇದ್ರು ಅಂತ ನಂಗೆ ಗೊತ್ತಾಗಬೇಕು. ನೀವೇನೇ ರೀಸನ್ಸ್ ಕೊಟ್ಟರು ನಾನು ಕೇಳಲ್ಲ. ನೋಡು ಆರ್ಯ, ನಾನು ಎಲ್ಲಿದ್ದೆ, ಯಾರ ಜೊತೆಗಿದ್ದೆ ಅನ್ನೋ ಹೇಳೋ ಅಗತ್ಯ ಇಲ್ಲ. ಯಾರಿಗೂ ಗೊತ್ತಾಗದೇ ಇದ್ರೇ ಒಳ್ಳೇದು. ನಾನು ಏನೇ ನಿರ್ಧಾರ ಮಾಡಿದ್ರು ಅದು ನನ್ನ ಫ್ಯಾಮಿಲಿಗೋಸ್ಕರ, ನೀವೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ. ನಾವು ಚೆನ್ನಾಗಿರ್ಬೇಕು ಅಂದರೆ ಆ ವಿಷಯನ ಹೇಳ್ಬೋದಲ್ಲ, ಯಾಕೆ ಮುಚ್ಚಿಡ್ತಿದ್ದೀರಾ? ಸದ್ಯಕ್ಕೆ ನಾನು ಮುಚ್ಚಿಡ್ಲೇಬೇಕು. ನನ್ನ ಪರಿಸ್ಥಿತಿ ಆಗಿದೆ. ಆರ್ಯ, ಸದ್ಯಕ್ಕೆ ಹೇಳಕ್ಕಾಗಲ್ಲ ಅಂತಿದ್ದಾರೆ, ಯಾಕೆ ಬಲವಂತ ಮಾಡ್ತೀಯ? ಅವ್ರು ಹೇಳ್ತಾರೆ ಡ್ಯಾಡ್, ಆದ್ರೆ ಅವ್ರು ಇಲ್ದೇ ಇರ್ಬೇಕಾದ್ರೆ ನಾವು ಅನ್ಭವಿಸಿದ ನೋವು, ಜನರುಗಳಾಡಿದ ಮಾತು ಅದನ್ನೆಲ್ಲ ಮರೆಯೋಕ್ಕಾಗಲ್ಲ. ಅವ್ರಿಗೆಲ್ಲ ಏನು ಆನ್ಸರ್ ಮಾಡೋದು? ಮುಂದೊಂದು ದಿನ ಯಾರಾದರೂ ಬಂದು ನಿಮ್ಮ ಅಮ್ಮ ಎಲ್ಲಿಗೆ ಹೋಗಿದ್ರು ಅಂತ ಹೇಳಿದ್ರೆ ಅವ್ರಿಗೇನು ಹೇಳಿ? ನಾವೇ ಇದನ್ನೆಲ್ಲ ಕ್ಲಾರಿಫೈ ಮಾಡಿದ್ರೆ ಬೆಟರ್ ಅಲ್ವಾ? ನಾನು ಈಗಾಗಲೇ ಕೆಲಸ ಮಾಡಿದ್ದೀನಿ. ಪ್ರಶ್ನವ್ರಿಗೂ ಉತ್ತರ ಕೊಟ್ಟಾಗಿದೆ. ನೀನು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮಗೆ ಇಲ್ಲದೆ ಇರ್ಬೋದಮ್ಮ, ಆದ್ರೆ ನನಗಿದೆ. ಹೇಳಿ ಎಲ್ಲಿಗೆ ಹೋಗಿದ್ರಿ ಅಂತ. ಆರ್ಯ, ಅವಳಿನ ತಾಯಿ ಕಡೋ, ತಾಯಿನೇ ಅನುಮಾನಿಸೋದು ಸರಿ ಅಲ್ಲ. ಅವಳೇ ಹೇಳ್ತಿದ್ದಾಳೆ ತಾನೆ, ಸ್ವಲ್ಪ ಸಮಯ ಬೇಕು ಆಮೇಲೆ ಹೇಳ್ತೀನಿ ಅಂತ. ಅಲ್ಲಿವರೆಗೆ ವೆಯ್ಟ್ ಮಾಡು. ಅದು ಹಾಗಲ್ಲ ನೋಡು, ಮಗ ಆದವನು ತಂದೆ ತಾಯಿ ಮಾತು ಕೇಳಬೇಕು, ಅವ್ರನ್ನೇ ಪ್ರಶ್ನೆ ಮಾಡೋದಲ್ಲ. ಈಗ ಗಲಾಟೆ ನಿಲ್ಲಿಸಿ ಎಲ್ಲರೂ ಊಟಕ್ಕೆ ಬನ್ನಿ. ಹಾಗೆ ಇನ್ನೊಂದು ವಿಷಯ, ನಾಳೆ ನೀವೆಲ್ಲರೂ ಹೋಗಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಆರ್ತಿ ಕ್ಷೇಮವಾಗಿ ಬಂದರೆ ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀನಿ ಅಂತ ನಾನು ಹೇಳ್ಕೊಂಡಿದ್ದೆ. ನಾನು ಎಲ್ಗೂ ಬರಲ್ಲ, ನೀವೇ ಹೋಗಿ ಬನ್ನಿ. ಯಾಕೋ ಹೀಗೆ ನಡ್ಕೋತಾ ಇದೆಯಾ? ನಿನಗೂ ಆದಿತ್ಯನ ಬುದ್ಧಿ ಬಂತ? ನಾಳೆ ನಿನ್ನ ದೇವಸ್ಥಾನಕ್ಕೆ ಬರ್ತಾ ಇದೆಯಾ ಅಷ್ಟೇ? ನಾಳೆ ನಾನು ಊರಲ್ಲಿ ಇರಲ್ಲಮ್ಮ, ಅದಕ್ಕೆ ಹೇಳಿದ್ದು ನೀವೆಲ್ಲ ಹೋಗಿ ಬನ್ನಿ ಅಂತ. ನಾಳೆ ನೀನು ನಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ತಾ ಇದೆಯಾ? ಹೆಚ್ಚು ಮಾತು ಬೇಡ. ಯಾಕೋ ಈ ರೀತಿ ಹಠ ಮಾಡ್ತಿದ್ಯಾ? ಅವ್ರಿಗಾಗಲೇ ನೊಂದಿದ್ದಾರೆ, ಮತ್ತೆ ಯಾಕೆ ನೋವು ಕೊಡ್ತಿದ್ಯಾ? ಡ್ಯಾಡ್, ಮಾತಾಡ್ಬೇಡ ನೀನು. ಅವ್ರು ಏನು ಹೇಳ್ತಾರೋ ಅದನ್ನು ಮಾಡೋದನ್ನ ಕಲಿ. ಊಟ ಮಾಡು.